ಹಾಯ್ ಫ್ರೆಂಡ್ಸ್, ಚಪಾತಿ ಏನಾದರೂ ಮಿಕ್ಕಿತ್ತು ಅಂದರೆ ಚಟಾಪಟ್ ಅಂತೇಳಿ 5 ನಿಮಿಷದಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ. 2 ಮಿನಿಟ್ಸಲ್ಲಿ ಖಾಲಿಯಾಗೋಗುತ್ತೆ. ಸಖತ್ ಹೆಲ್ತಿಯಾಗೂ ಇರುತ್ತೆ, ಚಪಾತಿನೂ ಖಾಲಿಯಾಗುತ್ತೆ, ಒನ್ ಟೈಮ್ಗೆ ಸ್ನ್ಯಾಕ್ಸ್ ಕೂಡ ರೆಡಿ ಆಗುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 2 ಚಪಾತಿಯನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ತೊಗೊಳ್ಳಿ. ನಾನು 2 ಚಪಾತಿ ಉಳಿದಿತ್ತು, 2 ಚಪಾತಿಯನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಚಾಕುನಿಂದ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಬೇಕಂದರೆ ಪಿಜ್ಜಾ ಕಟ್ಟರ್ ಕೂಡ ಯೂಸ್ ಮಾಡ್ಕೊಳ್ಳಿ, ಬಟ್ ಚಾಕುವಿಂದ ಈಸಿಯಾಗಿ ಕಟ್ ಮಾಡ್ಕೋಬೋದು. ಸೊ ಹಾಗಾಗಿ ಚಾಕುನಿಂದನೇ ಕಟ್ ಮಾಡ್ಕೊಳ್ಳಿ. ಈ ಥರ ಈಸಿಯಾಗಿ ಕಟ್ ಮಾಡಿಬಿಡಿ. ಕಟ್ ಮಾಡಿದ್ಮೇಲೆ ಆ ಕಟ್ ಮಾಡಿರೋ ಪಾರ್ಟ್ನೆಲ್ಲ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಜೋಡಿಸ್ಕೊಂಬಿಡಿ. ಫಸ್ಟು ಹಿಂಗೆ ಜೋಡಿಸ್ಕೊಳ್ಳೋದ್ರಿಂದ ಒಟ್ಟಿಗೆ ನೀಟಾಗಿ ಕಟ್ ಮಾಡ್ಬೋದು. ಈಗ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಹಿಂಗೆ ಚಿಕ್ಕ ಪೀಸ್ ಕಟ್ ಮಾಡೋದ್ರಿಂದ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡಬೇಕಾದ್ರೆ ಬೇಗನೆ ನೀಟಾಗಿ ಫ್ರೈ ಮಾಡ್ಬೋದು, ಬೇಗ ಕುರುಮ್ ಅಂತ ಆಗುತ್ತೆ. ಹಾಗಾಗಿ ಈ ಚಿಕ್ಕ ಚಿಕ್ಕ ಪೀಸನ್ನು ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿಕೊಂಡು ಈ ಕಡೆ ಒಂದು ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನ್ ಶೇಂಗಾ ಬೀಜವನ್ನು ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. 1-2 ನಿಮಿಷ ಹುರ್ಕೊಂಡ್ರೆ ಶೇಂಗಾ ಬೀಜ ರೆಡಿ ಆಗುತ್ತೆ. ಇಷ್ಟಾದರೆ ಸಾಕಾಗುತ್ತೆ. ಹುರ್ಕೊಂಡು ಇದನ್ನ ಎತ್ತಿಟ್ಬಿಡಿ. ಈಗ ಒಂದು ಹೆಂಚನ್ನು ಇಟ್ಕೊಂಡು ಫುಲ್ ಬಿಸಿ ಮಾಡ್ಕೊಂಬಿಡಿ. ಫಸ್ಟು ಹೆಂಚನ್ನು ಬಿಸಿ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಈ ಚಪಾತಿನೆಲ್ಲ ಹುರ್ಕೊಂಬಿಡಿ. ಕಟ್ ಮಾಡಿರೋ ಚಪಾತಿನೆಲ್ಲ ಬೇಗನೆ ಕ್ರಿಸ್ಪಿ ಆಗುತ್ತೆ. ಚಪಾತಿ ಎಲ್ಲ ಮೆತ್ತಗೆ ಇರೋದಿಲ್ಲ, ಒಳ್ಳೆ ಕುರುಮ್ ಥರ ಆಗೋಗುತ್ತೆ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ. ನೀವು ಬಾಣಲಿಲೆಲ್ಲ ಹಾಕ್ಕೊಂಡ್ರೆ ಬೇಗನೆ, ಅಂದರೆ ಬಾಣಲಿ ಅಗಲ ಇರೋದಿಲ್ವಲ್ಲ, ಸೊ ಹಾಗಾಗಿ ಬೇಗ ಆಗೋಲ್ಲ. ಈ ಥರ ಹೆಂಚ ಮೇಲೆ ಆದರೆ ಬೇಗನೆ ಕ್ರಿಸ್ಪಿ ಆಗೋಗುತ್ತೆ. ಆಮೇಲೆ ತೆಗ್ದಿಟ್ಟ ಮೇಲೂ ಕೂಡ ಹೆಂಚ ಮೇಲೆ ಇರೋದ್ರಿಂದ ಬಿಸಿಗೆ ಫುಲ್ ಕುರುಮ್ ಆಗೋಗಿರುತ್ತೆ. ಹಾಗಾಗಿ ಒಂದು 2 ನಿಮಿಷ ಹುರ್ಕೊಂಡು ಹೀಗೆ ಹೆಂಚ ಮೇಲೇ ಬಿಟ್ಬಿಡಿ. ಹೆಂಚ ಮೇಲೆ ಬಿಡೋದ್ರಿಂದ ನೀಟಾಗಿ ಕ್ರಿಸ್ಪಿ ಆಗುತ್ತೆ ಚಪಾತಿ ಎಲ್ಲ. ಹೆಂಚ ಮೇಲೆ ಬಿಟ್ಬಿಟ್ಟು ಅದಾದಮೇಲೆ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ 1 ಈರುಳ್ಳಿಯನ್ನು ಮೀಡಿಯಮಾಗಿ ಕಟ್ ಮಾಡಿ ಹಾಕ್ಕೊಂಡು, 1 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಒಂದು 80% ಬಾಡಿಸ್ಕೊಳ್ಬೇಕಾಗತ್ತೆ. ಫುಲ್ ಬಾಡಿಸ್ಕೊಳ್ಬೇಡಿ ಈರುಳ್ಳಿಯನ್ನು, ಒಂದು 80% ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟಾದರೆ ಸಾಕು, ಜಾಸ್ತಿ ಬೇಡ. ಈರುಳ್ಳಿ ಕೂಡ ತಿನ್ನಬೇಕಾದ್ರೆ ಕ್ರಿಸ್ಪಿನೆಸ್ ಸ್ವಲ್ಪ ಇರಬೇಕು. ಹಾಗಾಗಿ ಒಂದು 80% ಸಾಕು. ನೋಡಿ, ಚಪಾತಿಯಲ್ಲಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂಥೇಳಿ. ಇದನ್ನೀಗ ಚಪಾತಿನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. 1 ನಿಮಿಷ ಉಪ್ಪು, ಸಕ್ಕರೆ, ಒಗ್ಗರಣೆ ಎಲ್ಲ ಚಪಾತಿಗೆ ಹಿಡಿಯೋ ಥರ. ನೀವು ಹುರ್ಕೊಳ್ಬೇಕಾದ್ರೆ ಚಪಾತಿಗೆ ಬೇಕಾದರೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ಈ ಥರ ಡ್ರೈ ಆಗಿ ಹುರ್ಕೊಂಡು ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಆದಮೇಲೆ ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಬಿಟ್ಟು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂಥೇಳಿ. ಚಪಾತಿಗೆಲ್ಲ ಉಪ್ಪು ಸಕ್ಕರೆ ಎಲ್ಲ ನೀಟಾಗಿ ಹಿಡಿದಿದೆ. ಈಗ ಇದಕ್ಕೆ ಹುರಿದಿಟ್ಟಿರೋ ಶೇಂಗಾ ಬೀಜ ಇತ್ತಲ್ಲ, ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ತಿನ್ನಬೇಕಾದ್ರೆ ಮೇಲ್ಗಡೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಸಿಗ್ತಾ ಇರುತ್ತೆ ಎಲ್ಲ ಬೈಟ್ಸಲ್ಲೂ ಕೂಡ. ಹಾಗೆ ಒಂದು ಅರ್ಧ ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸರನ್ನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ಬೇಕಂದರೆ ನೀವು ಹಸಿ ಈರುಳ್ಳಿ ಕೂಡ ಹೆಚ್ಕೊಂಡು ಹಾಕ್ಕೋಬೋದು. ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನೋಡಿ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಚಪಾತಿ ಕೂಡ ಕುರುಮ್ ಅಂತ ಇರುತ್ತೆ, ಚೆನ್ನಾಗಿ ಅದು ರೋಸ್ಟ್ ಆಗಿರುತ್ತೆ. ಮಿಸ್ ಮಾಡದೆ ಇದನ್ನು ಇವತ್ತೇ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.